ಇದೀಗ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಹೈಕೋರ್ಟ್ನ ವಕೀಲರು ದಿಲೀಪ್ ಕುಮಾರ್ IS. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಈ ಪ್ರಕರಣದಲ್ಲಿ ಮೊದಲಿಗೆ ನಂಗೆ ಅಚ್ಚರಿ ಅಂತ ಅನಿಸಿದ್ದು ಸಿದ್ದರಾಮಯ್ಯವರು ಇಲ್ಲಿ A1 ಆಗಿದ್ದಾರೆ. ಹೆಂಗೆ ನೋಡ್ತೀರಿ ಈ ಪ್ರಕರಣನ ನೀವು? ಸರ್, ಇದು ನಿಮಗೆ ಸ್ಯಾಂಕ್ಷನ್ ಮೊದಲು ಏನು ಸಿಕ್ತು ಅದನ್ನು ನಾವು ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ವಿ. ಅಲ್ಟಿಮೇಟ್ ನಿನ್ನ ಬೆನಿಫಿಷರಿ ಯಾರು? ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಟಿಮೇಟ್ ಬೆನಿಫಿಷರಿ ಆಗಿ ನಿಮಗೆ ಈ ಪ್ರಕರಣವನ್ನು ನೋಡಿದರೆ ಪ್ರಕರಣ ಇರೋದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮೇಲೆ ಅಂತೇಳ್ಬಿಟ್ಟು ಇದು ಮೊದಲಿಂದ ಬಿಂಬಿತವಾಗ್ತಾ ಇದೆ. ಬಿಂಬಿತ ಆಗ್ತಿರೋದೇ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವು ಅವ್ರನ್ನ A5 ಮಾಡ್ತೀರಾ, A4 ಮಾಡ್ತೀರಾ? ಫಸ್ಟ್ ಆಫ್ ಆಲ್ ನೀವು ಏನು ನಂಬರ್ ಕೊಡ್ತೀರಿ ಅಂದರೆ A1 ಅಂತಂದರೆ ಅವ್ನು ಮೇಯ್ನ್ ಅಪರಾಧಿ, A2 ಅಂತಂದರೆ ಸೆಕೆಂಡ್, ಆ ಥರ ಇಲ್ಲ, ಕ್ಲಾಸಿಫಿಕೇಶನ್ ಆ ಥರ ಇಲ್ಲ. ನಾವೇನು ನಂಬರ್ ಮಾಡ್ತೀವಿ ಒಂದು FIR ಮಾಡ್ಬೇಕಾದ್ರೆ 1, 2, 3, 4, 5 ಅಂತೇಳ್ಬಿಟ್ಟು ಕ್ಲಾಸಿಕಲ್ ಬೇಸಿಸಲ್ಲಿ ನಾವು ಒಬ್ರನ್ನ ಇವ್ರನ್ನೇ ಮಾಡಬೇಕು, 2 ಜನ ಇವ್ರನ್ನೇ ಮಾಡಬೇಕಂತ ಏನಿಲ್ಲ. ಓಕೆ, ಮೊದಲನಾಗಿ ಸಿದ್ದರಾಮಯ್ಯವ್ರನ್ನ ಹೆಸರನ್ನ ಮೊದಲೇ ಸೂಚಿಸಿದ್ದಾರೆ. ನೀವು ಕಂಪ್ಲೇಂಟ್ ನೋಡಿದ್ದೀರಾ? ಕಂಪ್ಲೇಂಟಲ್ಲಿ ಫಸ್ಟ್ ಹೆಸರೇ ಇರೋದು ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು. ಹಾಗಾಗಿ ಲೋಕಾಯುಕ್ತದವರು ಸಿದ್ದರಾಮಯ್ಯವ್ರನ್ನ ಮೊದಲನೇ ಆರೋಪಿ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸರ್, ನಾವು ಕ್ರಿಮಿನಲ್ ಕೇಸ್ಗಳು ನೋಡ್ತೀವಿ ಅಥವಾ ಬೇರೆ ಬೇರೆ ಕೇಸ್ಗಳಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ದರ್ಶನ್ ಕೇಸ್ ಅಂತ ಅನ್ಕೊಳ್ಳಿ. ಈಗ ದರ್ಶನ್ A2 ಇದ್ದಾರೆ. ಯಾರು ಆ ಪ್ರಕರಣದಲ್ಲಿ ಅವರು ಹೆಚ್ಚು ಪಾಲುದಾರಿಕೆ ಇರುತ್ತೋ, ಭಾಗವಹಿಸುವಿಕೆ ಇರುತ್ತೋ, ಅದರ ಆಧಾರದ ಮೇಲೆ ಅಂದರೆ ನೀವು ಒಂದು ನಂಬರಿಂಗ್ ಕೊಡ್ಬೇಕಾದ್ರೆ ಇದೇ ಥರ ಕೊಡಬೇಕು ಅಂತ ಹೇಳ್ಬಿಟ್ಟು ಯಾವುದು ಕಾನೂನು ಇಲ್ಲ, ರೂಲ್ಸ್ ಇಲ್ಲ. ಅದು ನಾವು ಮಾಡ್ಕೊಂಡಿರತಕ್ಕಂಥ ಪ್ರಕ್ರಿಯೆ. ಹೌದು, ಮೇಯ್ನ್ ಆರೋಪಿನ ನಾನು ಫಸ್ಟ್ ಬರಿತೀನಿ, ಕೋ ಅಕ್ಯೂಸ್ನ ನಾನು ಈವೆಂಟ್ ವೈಸ್ ಅಥವಾ ಅವನು ಯಾವ ಥರ ಪಾರ್ಟಿಸಿಪೇಟ್ ಮಾಡಿದ್ದಾನೆ ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೊಂದು ಸಿಸ್ಟಮ್ ಮಾಡ್ಕೊಂಡಿದ್ದಾರೆ, ಪದ್ಧತಿ ಮಾಡ್ಕೊಂಡಿದ್ದಾರೆ ಹೊರತು ಇದೇ ರೀತಿ ಮಾಡಬೇಕು ಅಂತ ಹೇಳಿಲ್ಲ. ಸಿದ್ದರಾಮಯ್ಯ ಅವರು A1 ಆಗಿದ್ದು ಅಚ್ಚರಿ ಅಂತ ನಿಮಗೆ ಅನ್ನಿಸ್ತಾ ಇಲ್ಲ? ಸರ್, ಇದು ಅಚ್ಚರಿ ಅಲ್ಲ. ಯಾಕಂತಂದರೆ ನಿಮ್ಮ ದೂರಲ್ಲೇ ಅವ್ರನ್ನ ಮೊದಲನೇ ಆರೋಪಿ ಮಾಡಿದ್ದಾರೆ. ಇವಾಗ ನಿಮ್ಮ ದೂರಲ್ಲಿ ಮೊದಲನೇ ಆರೋಪಿ ಸಿದ್ದರಾಮಯ್ಯ ಅಂತ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಅವ್ರನ್ನ 4ನೇ ಆರೋಪಿ ಮಾಡ್ಬೋದಿತ್ತು, 5ನೇ ಆರೋಪಿ ಮಾಡ್ಬೋದಿತ್ತು, ಅಥವಾ ಅವ್ರನ್ನ ಸಾಕ್ಷಿ ಮಾಡ್ಬೋದಿತ್ತು. ಅವ್ರ ಆರೋಪಿನೇ ಎಲ್ಲ ಸಾಕ್ಷಿಯನ್ನಾಗಿ ಮಾಡ್ಬೋದಿತ್ತು. ಓಕೆ, ನೀವು ಅವ್ರ ಹೆಂಡ್ತಿನ ಶಿಕ್ಷೆ ಮಾಡ್ರಿ, ಯಾರು ಬೆನಿಫಿಷರಿ? ಏನು ಇವ್ರ ಅಕೌಂಟಿಗೆ ಬಂದಿದ್ಯಾ, ಇವ್ರ ಹೆಸರಿಗೆ ಬಂದಿದ್ಯಾ? ಇಲ್ಲ ಅಲ್ಲ, ನೀವು ಸಾಕ್ಷಿ ಮಾಡ್ಬೋದಿತ್ತು, ಮಾಡಿಲ್ಲ. ಸರ್, ಈ ಪ್ರಕರಣದಲ್ಲಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸರ್, ಈಗ 14 ಸೈಟ್ ಪಡ್ಕೊಂಡಿದ್ದು ಸಿದ್ದರಾಮಯ್ಯ ಅವರ ಹೆಸರಲ್ಲ. ಹೌದು, ಸಿದ್ದರಾಮಯ್ಯ ಅವರ ಹೆಸರು ಇಡೀ ಪ್ರಕರಣದಲ್ಲಿ ಪಾರ್ವತಿ ಗಂಡ ಸಿದ್ದರಾಮಯ್ಯ ಅಂತ ಇರಬಹುದೇ ವಿನಃ ಹೌದು ಸಿದ್ದರಾಮಯ್ಯ ಎಲ್ಲೂ ಕೂಡ ಫಲಾನುಭವಿ ಅಂತ ಬರೋದಿಲ್ಲ. ಬಟ್ ಅವರ ಗಂಡ ಆಗಿರೋ ಕಾರಣಕ್ಕಾಗಿ A1 ಅಂತಲ್ಲ ನೋಡಿ. ನೀವು ಅದನ್ನ ಹಿಂಗೆ ತಗೋಬೋದಾ? ಅದು ಪ್ರೂವ್ ಮಾಡೋದು ಬೇರೆ, ಅಲಿಗೇಷನ್ ಮಾಡೋದು ಬೇರೆ. ಓಕೆ, ಇವಾಗ ತನಿಖೆ ಹಂತದಲ್ಲಿದೆ. ಸರಿ ಸರ್, ನಾವು ಏನು ಬೇಕಾದ್ರೂ ಆರೋಪವನ್ನು ಮಾಡ್ಬೋದು. ನಿಮ್ಮ ಆಪಾದನೆಯಲ್ಲಿ, ನಿಮ್ಮ ದೂರಿನಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತಲೇ ಹೇಳ್ತಾರೆ. ಅದು ಇಲ್ಲ ಅನ್ನೋದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಓಕೆ, ಒಂದು. ಆದರೆ ಈ ಕ್ರೋನಾಲಜಿಕಲ್ ಬೇಸಿಸ್ ಏನಿದೆ, ಮೊದಲನೇ ಆರೋಪಿ ಯಾರು, 2ನೇ ಆರೋಪಿ ಯಾರು, 3ನೇ ಆರೋಪಿ ಯಾರು, ಅದ್ರ ಬೇಸಿಸ್ ಮೇಲೆ ಅವ್ರ ರೋಲ್ ಅಂತ ಹೇಳ್ಬಿಟ್ಟು ಏನು ಅಂತ ಹೇಳಿಕ್ಕಾಗೋದಿಲ್ಲ. ನೋಡಿ, ಅಚ್ಚರಿ ಯಾಕಿಲ್ಲ FIR ಅಂತ ಹೇಳ್ಬಿಟ್ಟು ಅಂತಂದರೆ, ನಿಮಗೆ ಇಷ್ಟು ದಿನ ನಡೀತಾ ಇರ್ತಕ್ಕಂತಹ ವಾದ ವಿವಾದ ನೀವೇನೇ ಇರ್ಬೋದು, ಅದು ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಅಂದರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ನಷ್ಟವನ್ನು ಉಂಟು ಮಾಡಿದ್ದಾರೆ. ಇಲ್ಲದ ಜಮೀನನ್ನು ಅಕ್ವೇಷನ್ ಮಾಡಿಕೊಂಡು ವಿಜಯನಗರದಲ್ಲಿ 14 ಸೆಟ್ಟನ್ನು ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ. ಹೌದಾ? ಒಂದು ಕುಟುಂಬದವರು ಇದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪ. ಎಲ್ಲವೂ ಆರೋಪನೇ. ಎಸ್, ನನಗೆ ಒಂದು ಪ್ರಶ್ನೆ ಸರ್, ಒಂದು ಪ್ರಶ್ನೆ. ಒಂದು ವೇಳೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅಲ್ಲದೆ ಬೇರೆ ವ್ಯಕ್ತಿ ಆಗಿದ್ದರೆ A1 ಯಾರಾಗ್ತಾ ಇದ್ರು? ಇಲ್ಲಿ ಸಿದ್ದರಾಮಯ್ಯ ಅನ್ನುವ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆಗಿದ್ದರೆ, ಅಂದರೆ ಇದೇ ಕೇಸಲ್ಲಿ ಸಿದ್ದರಾಮಯ್ಯನವರು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದರೆ A1 ಅವ್ರ ಹೆಂಡತಿ ಆಗ್ತಾ ಇದ್ರು ಅಂತ ಬಿಟ್ಟು ಹೇಳಿಕ್ಕೆ. ಸಿದ್ದರಾಮಯ್ಯ ಅವರು ಯಾವ ಪ್ಲೇಸಲ್ಲಿ ಇರ್ತಾ ಇದ್ರು? ಒಂದು ಸಾಕ್ಷಿಯಾಗಿರ್ಬೋದು ಅಂತ ಹೇಳಿದೆ ಅಲ್ವಾ? ಸಾಕ್ಷಿಯಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿದ್ದಾರೆ ಎನ್ನುವ ಕಾರಣಕ್ಕಾಗಿ A1 ಇದು ಅಷ್ಟೇ. ಅಂದರೆ ಅಧಿಕಾರ ದುರುಪಯೋಗದ. ನೀವು ಇವಾಗ ನೋಡಿರ್ಬೋದು, ಮಾನ್ಯ ಉಚ್ಚ ನ್ಯಾಯಾಲಯ ಒಬ್ಬ ಮುಖ್ಯಮಂತ್ರಿ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಅವನ ಕೆಲಸ, ಅವನ ರಾಜ್ಯದಲ್ಲಿ ಅವರಿಗಿರ್ತಕ್ಕಂತಹ ಗೌರವ, ಅವನ ಕೆಲಸ, ಅವನ ಕಾರ್ಯ ಒಂದು ಸಮಾಜದ ಎದುರುಗಡೆ ಹೇಗಿರಬೇಕು ಅಂತ ಹೇಳ್ಬಿಟ್ಟು ಡಿಸ್ಕ್ರೈಬ್ ಮಾಡಿದ್ದಾರೆ. ಇದುವರೆಗೂ ಕೂಡ ಏನು ಫೈಂಡಿಂಗ್ ಏನಿದೆ ಇನ್ನೂ ಚಾಲೆಂಜ್ ಮಾಡಿಲ್ಲ. ಅದಕ್ಕೋಸ್ಕರ ನೀವು ನಾನು ಆರೋಪಿಯನ್ನಾಗಿ ಮಾಡಿದ್ದೀನಿ ಅನ್ನೋದು ಬೇರೆ. ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಅದಕ್ಕೆ ನಾನು ಆರೋಪಿಯನ್ನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳೋದು ಬೇರೆ. ಓಕೆ, ಇದು ಎರಡರಲ್ಲೂ ನೀವು ಹೇಳ್ದಂಗೆ
ಅವರ ಮುಖ್ಯಮಂತ್ರಿ ಆಗಿದ್ದಾರೆ, ಅವರ ಪ್ರಭಾವ ಇದೆ ಅಂತ ಅಸ್ಯೂಮ್ ಮಾಡಿಕೊಂಡು ಇದು ಕೇಸ್ ಆಗಿದೆ ಮತ್ತು FIR ಆಗಿದೆ. ಒಂದು ಅಸಂಪ್ಷನ್ ಮತ್ತು ಪ್ರಿಸಂಪ್ಷನ್ ಮೇಲೆ. ಓಕೆ, ಆ ಅಸಂಪ್ಷನ್ ಮತ್ತು ಪ್ರಿಸಂಪ್ಷನ್ ಇನ್ವೆಸ್ಟಿಗೇಷನ್ಲಿ ಬಯಲಾಗಬೇಕು, ಅವ್ರದ್ದು ಏನಾದ್ರು ಪ್ರಭಾವ ಇತ್ತಾ ಅಂತ ಹೇಳ್ಬೇಕು. ಓಕೆ.